ದೇವರ ಸಿನಿಮಾದಲ್ಲಿ ಜೂನಿಯರ್ ಎನ್‌ಟಿಆರ್ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತೀರಾ. ಹಾಗೇನೆ ಪುಷ್ಪ 2 ಸಿನಿಮಾದಲ್ಲಿ ಅಲ್ಲು ಅರ್ಜುನ್ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತೀರಾ. ಹೌದು. ಸೊ ಇಬ್ರಿಗೂ ಏನೆಲ್ಲ ಡಿಫರೆನ್ಸಸ್ ಇದೆ ಅಂತ. ಬಹಳಷ್ಟು ಒಂದು ಡಿಫರೆನ್ಸಸ್ ಹ್ಮ್. ಕಂಡು ಬರುತ್ತೆ. ನಾನ್ ನೋಡಿದ ಹಾಗೆ ಎನ್.ಟಿ.ಆರ್. ಸರ್ ಬಹಳ ಎನರ್ಜೆಟಿಕ್ ಆಗಿರ್ತಾರೆ. ಹ್ಮ್. ಇನ್‌ಫ್ಯಾಕ್ಟ್ ಇಲ್ಲಿ ನಾನು ನಮ್ಮ ಕನ್ನಡ ಸಿನಿಮಾ ನೋಡಿದಾಗ ಹ್ಮ್. ನನಗೆ ನಮ್ಮ ಪುನೀತ್ ರಾಜ್‌ಕುಮಾರ್ ಸರ್ ನೆನಪು ಬರ್ತಾರೆ. ಹ್ಮ್. ಹ್ಮ್. ಯಾಕಂದ್ರೆ ಅವರು ಹಾಗೆ ಇರೋರು. ಹ್ಮ್. ಬಹಳ ಎನರ್ಜೆಟಿಕ್ ಆಗಿ ಟಕ 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 ಅನ್ಕೊಂಡು ಆ ಬಾಡಿ ಸುಮ್ನೆ ಕೂರಲ್ಲ. ಹೌದು. ಏನೋ ಒಂದು ಮಾಡ್ತಾ ಇರಬೇಕು ಹ್ಮ್. ಅನ್ನೋಂತ ಒಂದು ಇದಿರುತ್ತೆ. ಸೊ ಆ ತರ ಒಂದು ಎನರ್ಜಿ ನಾನು ಎನ್.ಟಿ.ಆರ್. ಸರ್ ಅಲ್ಲಿ ನೋಡಿದೆ. ಮಾತಾಡ್ಬೇಕಾದ್ರೂ ಕೂಡ ಅದೇ ಎನರ್ಜಿಯಲ್ಲಿ ಮಾತಾಡ್ತಾರೆ. ಅದೇ ಅಲ್ಲು ಅರ್ಜುನ್ ಸರ್ ಬಂದಾಗ ಬಹಳ ಕಾಮ್ ಆಗಿ ಕೂಲ್ ಆಗಿ ಕಂಪೋಸ್ ಆಗಿರ್ತಾರೆ. ಸೊ ಆ ಕಂಪೋಸರ್ ಏನಿದೆ ಅದು ನನಗೆ ಬಹಳ ಒಂದು ಮೇಜರ್ ಡಿಫರೆನ್ಸ್ ಅಂತ ನನಗೆ ಅನ್ನಿಸ್ತು. ಓಕೆ. ಏನ್ ಕ್ವಾಲಿಟೀಸ್ ಇದೆ ಅವರಿಬ್ರಲ್ಲಿ ಅಂತ? ಸಿನಿಮಾಗ್ ಬಂದಾಗ ಡೆಡಿಕೇಶನ್ ಇಬ್ಬರಲ್ಲೂ ಈಕ್ವಲ್ ಆಗಿದೆ. ಬಟ್ ಅವ್ರು ಹಾಕುವಂತ ಡೆಡಿಕೇಶನ್ ಅವ್ರವ್ರ ರೀತಿಯಲ್ಲಿ ಹಾಕ್ತಾರೆ ಅನ್ನೋದು ಒಂದು ಮೇಜರ್ ಇದು. ಈಗ ಎನ್.ಟಿ.ಆರ್. ಸರ್ ಬಂದಾಗ ಅವರು ಒನ್ ಟೇಕ್ ಆರ್ಟಿಸ್ಟ್ ಅಂತಾನೆ ಫೇಮಸ್. ಕಂಪ್ಲೀಟ್ ತೆಲುಗು ಫಿಲ್ಮ್ ಇಂಡಸ್ಟ್ರಿಯಲ್ಲೇ ಅವರು ಅದೇ ತರ ಫೇಮಸ್. ಸೊ ಅವ್ರು ಬಂದಾಗ ಪ್ರಿಪೇರ್ ಆಗಿ ಇದೇ ತರ ಮಾಡ್ತೀನಿ ಅಂತ ಬಂದು ಮಾಡಿ ಅದೊಂದು ಟೇಕ್ ಮುಗಿಸ್ಕೊಂಡು ಅವರು ಹೊರಟ್ಬಿಡ್ತಾರೆ. ಯಾಕಂದ್ರೆ ಅಷ್ಟು ನೀಟಾಗಿ ಬಂದ್ಬಿಟ್ಟಿರುತ್ತೆ. ಅದೇ ಅಲ್ಲು ಅರ್ಜುನ್ ಸರ್ ಬಂದಾಗ ಅವರು ಸೆಟ್ಗೆ ಬಂದು ಅದ್ರ ಬಗ್ಗೆ ಆಲ್ರೆಡಿ ಪ್ರಿಪೇರ್ ಆಗಿರ್ತಾರೆ. ಬಟ್ ಅಲ್ಲಿಗೆ ಬಂದಾಗ ಇನ್ನೂ ಒಂದ್ ಸ್ವಲ್ಪ ಪ್ರಿಪರೇಷನ್ ಮಾಡ್ಕೋತಾರೆ. ಓಕೆ, ಇದು ಹೀಗಿದೆ, ಈ ಕಡೆಯಿಂದ ಹಿಂಗ್ ಬಂದ್ರೆ ನಾನ್ ಹೇಗ್ ರಿಯಾಕ್ಟ್ ಮಾಡ್ಬೇಕು, ಈ ಟೈಮಲ್ಲಿ ನಾನು ಇದು ಮಾಡಿದ್ರೆ ಹೇಗಿರುತ್ತೆ, ಒಂದು ಕೈ ಯಾವ್ದಾದ್ರು ಒಂದು ಮಾಡದ ಅಥವಾ ಇನ್ನೊಂದು ಏನಾದ್ರು ಒಂದು ಇದು ಮಾಡದ, ಸೊ ಅದನ್ನ ಹೇಗ್ ಮಾಡ್ಬೇಕು, ಅದನ್ನೆಲ್ಲ ಅಲ್ಲಿ ಬಂದು ಯೋಚನೆ ಮಾಡಿ ಸುಕುಮಾರ್ ಸರ್ ಜೊತೆ ಮಾತಾಡ್ಕೊಂಡು ಅವ್ರು ಮಾಡ್ತಾರೆ. ಅಂಡ್ ನಾನ್ ನೋಡಿರೋ ಹಾಗೆ ಎಷ್ಟೇ ಟೇಕ್ಸ್ ಸುಕುಮಾರ್ ಸರ್ ಕೇಳಿದ್ರು ಕೂಡ ಅದನ್ನ ಮಾಡ್ತಾನೆ ಇರ್ತಾರೆ. ಇಲ್ಲ ನಾನ್ ಮಾಡಲ್ಲ ಸಾಕು ಅನ್ನೋ ತರ ಒಂದು ಇಬ್ರಲ್ಲೂ ನಾನು ಇದು ಕ್ವಾಲಿಟಿ ನೋಡಿಲ್ಲ. ಬಂದ್ರೆ ಅದನ್ನ ಕರೆಕ್ಟ್ ಆಗಿ ಅದು ಬರೋವರೆಗೂ ಅವ್ರು ಅದನ್ನ ಮಾಡ್ತಾರೆ. ಸೊ ಅದೊಂದು ಮೇಜರ್ ಕ್ವಾಲಿಟಿ ನಾನ್ ನೋಡಿರೋದು. ಇವರು ಹೋಮ್ ವರ್ಕ್ ಜಾಸ್ತಿ ಇರುತ್ತೆ, ಇವ್ರು ಅಲ್ಲಿ ಸೆಟಲ್ ಬಂದು ಅದನ್ನ ಅನಲೈಸ್ ಮಾಡ್ಕೊಂಡು ರಿಸರ್ಚ್ ಮಾಡ್ಕೊಂಡು ಮಾಡೋದನ್ನ ನಾನ್ ನೋಡಿರೋದು ಒಂದು ಮೇಜರ್ ಡಿಫರೆನ್ಸ್. ಇಬ್ಬರು ಕಾಂಬಿನೇಷನ್ ಸಿನಿಮಾ ಬಂದು ಅದಕ್ಕೆ ನೀವೇ ವಿಲನ್ ಆದ್ರೆ ಹೆಂಗಿರುತ್ತೆ? ಬಹಳ ಸಂತೋಷ, ನಾನಂತೂ ಬಹಳ ಖುಷಿಯಾಗಿರ್ತೀನಿ. ಹೋಪ್ಫುಲಿ ಅದು ಆದಷ್ಟು ಬೇಗ ಆಗ್ಲಿ, ನೀವ್ ಹೇಳ್ದಂಗೆ ಆದಷ್ಟು ಬೇಗ ಮೂಡು ಬರ್ಲಿ ಅಂತ ನಾನು ಕಾಯ್ತಾ ಇರ್ತೀನಿ. ಪುಷ್ಪ 2 ಸಿನಿಮಾ ಶೂಟಿಂಗ್ ನಡೀತಿರ್ಬೇಕಾದ್ರೆ ಪುಷ್ಪ 2 ಸಿನಿಮಾದ ಸ್ಟೋರಿ ಲೀಕ್ ಆಯ್ತು ಅಂತ ಹೇಳ್ಬಿಟ್ಟು ಒಂದಷ್ಟು ಟಾಕ್ ನಡೀತು ಆಗ. ಸೊ ಅದ್ರ ಜೊತೆಗೆ ಯಾವಾಗ ಪುಷ್ಪ 2 ಸ್ಟೋರಿ ಲೀಕ್ ಆಯ್ತು ಅದಾದ ನಂತರ ಸುಕುಮಾರ್ ಅವರು ಎಚ್ಚೆತ್ತುಕೊಂಡು ಪುಷ್ಪ 2 ಸಿನಿಮಾದ ಕಥೆಯನ್ನೇ ಬದಲಾಯಿಸಿದ್ರು, ಕೆಲವೊಂದು ಪಾತ್ರಗಳನ್ನ ಬದಲಾಯಿಸಿದ್ರು ಅಂತ ಒಂದು ಗುಲ್ಲೆದ್ದಿತ್ತು. ಸ್ಯಾಂಡಲ್ವುಡ್ ಅಲ್ಲಿ ಆಗಿರ್ಬೋದು ಅಥವಾ ತೆಲುಗು ಟಾಲಿವುಡ್ ಇಂಡಸ್ಟ್ರಿಯಲ್ಲಿ ಆಗಿರ್ಬೋದು. ನಿಜಾನ ಅದು ಚೇಂಜಸ್ ಏನಾದ್ರು ಮಾಡಿದ್ರ ಅಂತ? ನನಗ್ ಪರ್ಸನಲ್ ಆಗಿ ಗೊತ್ತಿರೋ ಹಾಗೆ ಆತರ ನಡೆದಿದೆ ಅಂತ ನನಗ್ ಗೊತ್ತಿಲ್ಲ. ಯಾಕಂದ್ರೆ ಸುಕುಮಾರ್ ಸರ್ ನಾನು ಪರ್ಸನಲ್ ಆಗಿ ನೋಡಿರೋ ಹಾಗೆ ಅವರು ಒಂದು ಲೈನ್ ಅನ್ನು ಮಾತ್ರ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಆ ಬ್ರೇಕ್ ಏನ್ ಸಿಗುತ್ತೆ ಆಫ್ಟರ್ ಈಚ್ ಇದು ಏನಂತಾರೆ ಸ್ಕೆಡ್ಯೂಲ್, ಆ ಬ್ರೇಕ್ ಏನ್ ಸಿಗುತ್ತೆ ಆ ಬ್ರೇಕ್ ಅಲ್ಲಿ ಆ ಸೀನ್ಸ್ ನ ಅವರು ಇದ್ ಮಾಡ್ಕೊಂಡ್ ಬರ್ತಾರೆ, ಇಂಪ್ರೊವೈಸ್ ಮಾಡ್ಕೊಂಡ್ ಬರ್ತಾರೆ. ಇನ್ಫ್ಯಾಕ್ಟ್ ನಾವು ಮಾಡ್ಬೇಕಾದ್ರೂ ಕೂಡ ಆಲ್ಮೋಸ್ಟ್ ಆ ಕ್ಲೈಮ್ಯಾಕ್ಸ್ ಸೀಕ್ವೆನ್ಸ್ ಏನಿತ್ತು 40-45 ಡೇಸ್ ನಾವು ಶೂಟ್ ಮಾಡಿದ್ವಿ. ಅದರಲ್ಲೇ ಅವತ್ತಿನ ದಿನಾನೇ ಬಹಳಷ್ಟು ಚೇಂಜಸ್ ಮಾಡಿದ್ದಾರೆ. ಮಾಡ್ತಾ ಇಲ್ಲ ಇದು ಹಿಂಗ್ ಬೇಡ ಹಂಗ್ ಮಾಡೋಣ, ಹಂಗ್ ಬೇಡ ಹಿಂಗ್ ಮಾಡೋಣ ಅಂತ ಅವ್ರ ಆಲೋಚನೆಗಳು ಬಹಳಷ್ಟು ಚೇಂಜ್ ಆಗಿದೆ. ಇನ್ಫ್ಯಾಕ್ಟ್ ನಾವ್ ಇವತ್ತೇನು ಕ್ಲೈಮ್ಯಾಕ್ಸ್ ಸೀಕ್ವೆನ್ಸ್ ನೋಡ್ತೀವಿ ಆತರ ಇರ್ಲೇ ಇಲ್ಲ. ಅವ್ರು ಯೋಚನೆ ಮಾಡಿದ್ದು ನಾವು ಫಸ್ಟ್ ಡೇ ಶುರು ಮಾಡಿದಾಗ ಅವ್ರು ಯೋಚನೆ ಮಾಡಿದ್ದ ರೀತಿ ಬಹಳ ಬೇರೆ ತರ ಇತ್ತು. ಅದ್ ಲಾಸ್ಟ್ ಬಂದಾಗ ಬೇರೆ ತರನೇ ಬಂತು. ಸೊ ಲೀಕ್ ಆಗಿದ್ರು ಕೂಡ ಅದ್ ಯಾವ್ದೇ ತರದ ಐಡಿಯಾ ಸಿಗ್ತಾ ಇರ್ಲಿಲ್ಲ ಅವ್ರಿಗೂ ಕೂಡ. ಅದು ಸುಮ್ನೆ ಏನೋ ಒಂದು ಇದೊಂದ್ 2 ಪಾಯಿಂಟ್ ಅರ್ಥ ಆಯ್ತು ಅಂತ ಅವ್ರು ಜನರು ಯಾರು ಲೀಕ್ ಮಾಡಿರ್ತಾರೋ ಅವ್ರು ಅನ್ಕೊಂಡಿರ್ತಾರೆ. ಬಟ್ ಸಿನಿಮಾ ಮುಗಿಯೋವರೆಗೂ ಯಾವುದೇ ತರದ ಕ್ಲಾರಿಟಿ ಅಂತೂ ಸಿಗಲ್ಲ. ಅದು ಸುಕುಮಾರ್ ಸರ್ ಸ್ಟೈಲ್, ವರ್ಕಿಂಗ್ ಸ್ಟೈಲ್ ಅದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.